ಸಾಲು ಸೃಷ್ಟಿಸಿದ ಲವ್ ಮಾಕ್ಟೇಲ್ ಸರಣಿಯ ಈಗ 3ನೇ ಭಾಗ ತೆರೆಗೆ ಬಂದಿದೆ. ಮೊದಲ 2 ಭಾಗಗಳಲ್ಲಿ ಪ್ರೇಮ ಕಥೆಯ ಮೂಲಕ ಕನ್ನಡಿಗರ ಮನಗೆದ್ದಿದ್ದ ಡಾರ್ಲಿಂಗ್ ಕೃಷ್ಣ ಈ ಬಾರಿ ಯಾವ ಮ್ಯಾಜಿಕ್ ಮಾಡಿದ್ದಾರೆ? ಲವ್ ಮಾಕ್ಟೇಲ್ 3 ಹೇಗಿದೆ ನೋಡೋಣ ಬನ್ನಿ. ಮೊದಲ 2 ಭಾಗಗಳಲ್ಲಿ ಪ್ರೇಮ ಕಥೆಯ ಮೂಲಕ ಕನ್ನಡಿಗರ ಮನಗೆದ್ದಿದ್ದ ಡಾರ್ಲಿಂಗ್ ಕೃಷ್ಣ ಈ ಬಾರಿ ಯಾವ ಮ್ಯಾಜಿಕ್ ಮಾಡಿದ್ದಾರೆ? ಲವ್ ಮಾಕ್ಟೇಲ್ 3 ಹೇಗಿದೆ ನೋಡೋಣ ಬನ್ನಿ. ಕನ್ನಡಿಗರ ನೆಚ್ಚಿನ ಲವ್ ಮಾಕ್ಟೇಲ್ ಸರಣಿಯ ಚಾಪ್ಟರ್ 3 ಈಗ ಸಿನಿ ರಸಿಕರ ಮುಂದೆ ಬಂದಿದೆ. ನಟ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಈ ಬಾರಿ ಕೇವಲ ಪ್ರೇಮ ಕಥೆಯನ್ನಷ್ಟೇ ಅಲ್ಲದೆ ಭಾವನೆಗಳ ಹೊಸ ಲೋಕವನ್ನೇ ತೆರೆದಿಟ್ಟಿದ್ದಾರೆ. ಮೊದಲ 2 ಭಾಗಗಳಲ್ಲಿ ಲವ್ ಸ್ಟೋರಿ ಹೈಲೈಟ್ ಆಗಿದ್ದರೆ, ಈ 3ನೇ ಭಾಗದಲ್ಲಿ ಅಪ್ಪ ಮಗಳ ನಡುವಿನ ಸುಂದರ ಬಾಂಧವ್ಯವೇ ಚಿತ್ರದ ಜೀವಾಳ. ಚಿತ್ರದಲ್ಲಿ ಯಾವುದೇ ಅತಿರೇಕದ ಬಿಲ್ಡಪ್ ಆಗಲಿ ಅಥವಾ ಅನಗತ್ಯ ಕಾಮಿಡಿಗಳಿಲ್ಲ. ಅತ್ಯಂತ ನೈಜವಾಗಿ ಕಥೆಯನ್ನ ಹೇಳುವ ಪ್ರಯತ್ನ ಮಾಡಲಾಗಿದೆ. ಆದಿ ಪಾತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ಪಕ್ವತೆ ಮತ್ತು ಪುಟ್ಟ ಹುಡುಗಿ ಸಂವೃತ ಅವರ ಮುಗ್ಧ ಅಭಿನಯ ಪ್ರೇಕ್ಷಕರ ಕಣ್ಣಿನಲ್ಲಿ ತೇವಗೊಳಿಸಿದೆ. ವಿದೇಶದ ಅದ್ಭುತ ಲೊಕೇಶನ್ಗಳು ಕಣ್ಣಿಗೆ ಹಬ್ಬ ನೀಡಿದ್ರೆ, ಚಿತ್ರದ ಹಿನ್ನೆಲೆ ಸಂಗೀತ ಕಥೆಯ ಭಾವನೆಗಳಿಗೆ ಪೂರಕವಾಗಿ ನಿಲ್ಲುತ್ತೆ. ಈ ಚಿತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರಿಗೆ ಜೋಡಿಯಾಗಿ ಮಿಲನಾ ನಾಗರಾಜ್ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಪುಟಾಣಿ ಸಂವೃತ, ಜಗದೀಶ್, ಅಭಿಲಾಷ್ ದಳಪತಿ, ದಿಲೀಪ್ ರಾಜ್ ಮತ್ತು ಶ್ವೇತಾ ಆರ್ ಪ್ರಸಾದ್ ಮುಖ್ಯ ಭೂಮಿಕೆಯಲ್ಲಿ ಮಿಂಚಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಲವ್ ಮಾಕ್ಟೇಲ್ 3 ಕೇವಲ ಯುವ ಜನತೆಗೆ ಮಾತ್ರವಲ್ಲ, ಇಡೀ ಕುಟುಂಬ ಕುಳಿತು ನೋಡಬಹುದಾದ ಒಂದು ಸುಂದರ ಎಮೋಷನಲ್ ಡ್ರಾಮಾ. ಈ ವಾರಾಂತ್ಯದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಎಮೋಷನಲ್ ರೈಡ್ ಹೋಗಲು ಈ ಸಿನಿಮಾ ಬೆಸ್ಟ್ ಆಯ್ಕೆ. ಇದು ಇವತ್ತಿನ ಸಿನಿ ವೇವ್ಸ್ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.